ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸೋದು ಅಷ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನ ಇನ್ನು ಬಳಸ್ಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು ಅಥವಾ ಅದು ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುಧಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ನಾವು ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರುವಾಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ
ಮರಳಿ ತರಲೇಬೇಕಾಗಿದೆ. ಪೇಪರಿಂದ ಬ್ಯಾಗ್ಗಳನ್ನು ಮಾಡೋದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ನಲ್ಲಿ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ NV ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ, ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ JP ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು, ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250ಕ್ಕೂ ಹೆಚ್ಚು ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದು ಪುರಸ್ಕಾರವನ್ನು ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶಿ ಕ್ರೀಡೆಯಾದ ಮಲ್ಲಕಂಬವನ್ನ ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ MP ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ
ಈ ಬೆಳಗ್ಗೆ 7:35 ನಿಮಿಷಕ್ಕೆ.